ಇನ್ನು ವಿಜೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಬನ್ನಿ ಅವರು ಏನು ಹೇಳಿದ್ದಾರೆ ಕೇಳೋಣ. ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC ಶಾಸಕರ ಹತ್ರ ನೋಡಿ ಎಲ್ಲ ತಗೊಂಡು ನೋಡಿ ಅವ್ರನ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕರ್ಸ್ತಾರೆ. ಲಿಂಗಾಯ ಶಾಸಕ ಯಾರು ಇಲ್ಲ, ಒಕ್ಕಲಿ ಶಾಸಕ ಯಾರು ಇಲ್ಲ, ರಾಜ್ಯಕ್ಕಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು. 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ. ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತಾನೆ. ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ. ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ. ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವ್ಗೆ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ. ಹೊರಟು ನಾಳೆ ಬನ್ನಿ ಅಂದರು. ಅವ್ರೇ ಅಂದರು, ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೆಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಇದಕ್ಕೆ ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೀರೋರು ಅದನ್ನೇ ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಅಂತ ಶೋ ಮಾಡ್ರು. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ. ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳಕ್ಕೆ ರೆಡಿ ನಾವು. ನಾವು ಹೋರಾಟ ಇಡೀ ದೇಶಕ್ಕೆ ಮಾರಕದು.